ಯಾರೇ ಅವನು? ಬಂದಿದ್ನಲ್ಲ, ಯಾರವನು? ಯಾರು? ರವೀಂದ್ರನ್ ಕೇಳ್ತಿದ್ದೀರಾ ನೀವು? ರವೀಂದ್ರನೋ ಇನ್ಯಾವ ಸುಡುಗಾಡು ಇಂದ್ರನೋ, ಯಾರಾದ್ರೇನಂತೆ? ಏನು ಅವನ ಜೊತೆ ಅಷ್ಟೊಂದು ಮಾತಾಡೋದು ನೀನು? ಅವನ ಜೊತೆ ಮಾತಾಡ್ತಿದ್ರೆ ಸುತ್ತಮುತ್ತ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ ನಿಂಗೆ. ಅಯ್ಯೋ, ಅವ್ನು ಸುಮ್ಮನೆ ಬಂದಿದ್ದಾರೆ, ನನ್ನ ಕ್ಲಾಸ್ಮೇಟು. ಗೊತ್ತು, ಮೊದಲ ಕ್ಲಾಸ್ಮೇಟು, ಆಮೇಲೆ ಮೇಷ್ಟ್ರು, ಇನ್ನು ಏನೇನೋ. ಅದೆಲ್ಲ ಮದುವೆಗೆ ಮುಂಚೆ. ಈಗಲೂ ಯಾಕೆ ಸಂಬಂಧ ಇಟ್ಕೊಂಡಿದ್ಯಾ ಅವನ ಜೊತೆ ನೀನು? ಹೀಗೆಲ್ಲ ಮಾತಾಡ್ತೀರಾ? ನನ್ನ ಜೊತೆ ಓದ್ತೋನು ಅಂತ ಮನೆ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದ. ಅವನು ಇನ್ನೊಂದ್ಸಲ ಇಲ್ಲಿಗೆ ಬರಬಾರ್ದು, ನನ್ನ ಕಣ್ಣೆದ್ರಿಗೆ ಕಾಣಿಸ್ಕೋಬಾರ್ದು. ಹೇಳ ಅವನಿಗೆ. ಹೇಗೂ ಫೋನು, ಅವನ ನಂಬರು ಎಲ್ಲ ಇದೆಯಲ್ಲ, ಫೋನ್ ಮಾಡಿ ಹೇಳು. ಇನ್ನೊಂದು ಸಲ ಅವನು ನಮ್ಮ ಮನೆಗೆ ಬರ್ಕೊಡ್ದು. ಮೊನ್ನೆ ಶರಣನ್ ಜೊತೆ ನೀನು ನೋಡಿದಾಗ ನಂಗೆ ತುಂಬಾನೇ ಸಿಟ್ಟು ಬಂತಮ್ಮ. ನನ್ನ ತಂಗಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ? ನಮ್ಮ ಮನೆ ಆಚಾರ ವಿಚಾರ ಎಲ್ಲ ಗೊತ್ತಿದ್ದು ಇವಳು ಯಾಕೆ ಹೀಗೆ ನಡ್ಕೋತಾ ಇದ್ದಾಳೆ ಅಂತ ಸಿಟ್ಟು ಬಂತು. ಆ ಸಿಟ್ಟಲ್ಲಿ ನಿಂಗೆ ಸ್ವಲ್ಪ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ನೀವ್ ಯಾರಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಾನು ಒಂಟಿಯಾಗಿ ಇಲ್ಲೇ ಬಿದ್ದು ಸಾಯ್ಬೇಕಾ? ಇಷ್ಟೇನಾ ನನ್ನ ಜೀವನ? ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಈ ವಿಷಯನೂ ಅಮ್ಮನಿಗೆ ಹೇಳಿದೆ. ಹೇಳೋ ವಿಷಯ ಅಮ್ಮನಿಗೆ ಅರ್ಥ ಆಯ್ತು ಅನ್ಸುತ್ತೆ. ಅಂದ್ರೆ ಹೇಗೋ ಮಾಡಿ ಅಮ್ಮನ ಒಪ್ಪಿಸಿದ್ದೀನಿ. ಆದ್ರೆ ಅಮ್ಮ ಹೇಳಿದ್ದಿಷ್ಟು, ನಾನು ಮುಂದೆ ನಿಂತು ಮದುವೆ ಮಾಡೋದಿಲ್ಲ, ಅವಳಿಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಮದುವೆ ಆದಮೇಲೆ ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇರಲ್ಲ. ನೀನು ಈ ಮನೆಗೆ ಬರೋ ಹಾಗಿಲ್ವಂತೆ. ನಿನ್ನ ಶರಣನ್ನೇ ಮದುವೆ ಆಗೋದಿದ್ರೆ ಅವನ ಹತ್ರ ಮಾತಾಡಿ ಒಂದು ನಿರ್ಧಾರಕ್ಕೆ ಬಾ. ನೋಡೋಣ. ನೋಡೋಣ ಅಂದ್ರೆ ಏನಮ್ಮ ಅರ್ಥ? ನೀನು ಶರಣನ್ ಇಷ್ಟಪಡ್ತಿದ್ಯಾ ತಾನೆ? ಹಾಗಿದ್ರೆ ಮೀನಾಮೇಷ ಯಾಕೆ ಎಣಿಸ್ಬೇಕು? ಮದುವೆ ಮಾಡ್ಕೊ. ನಾಳೆ ಹೇಳ್ತೀನಣ್ಣ. ಈಗ ಏನು ಹೇಳೋ ಸ್ಥಿತಿಲಿ ನಾನಿಲ್ಲ. ನನ್ನ ನಿರ್ಧಾರಗಳೇ ಅದಲ್ ಬದಲಾಗ್ತಿದೆ. ನಿನ್ನ ತೀರ್ಮಾನದಿಂದ ನಿನಗೆ ಒಳ್ಳೇದಾಗೋದಕ್ಕೆ ಸಾಧ್ಯನೇ ಇಲ್ಲ ಕಣ್ಣ. ನೀನು ನಂಬಿರೋನು ಎಂತೋನು ಅಂತ ನಿನಗೆ ನಾಳೆ ಗೊತ್ತಾಗುತ್ತೆ. ನಾನು ಇದನ್ನೆಲ್ಲ ನಿಂಗೆ ಹೇಳ್ತಾ ಇದ್ದೀನಿ ಅಂತ ಸಿಟ್ಟು ಮಾಡ್ಕೋಬೇಡ. ಆದ್ರೆ ಕಿವಿಗೆ ಬಿದ್ದ ವಿಷಯನ ನಿಂಗೆ ಹೇಳ್ದಿದ್ರೆ ನಿಂಗೆ ಅನ್ಯಾಯ ಮಾಡ್ದಾಗತ್ತೆ. ಇವತ್ತು ಕಾಂತಿ ನೋಡಕ್ ಬಂದಿದ್ನಲ್ಲ, ಅವನು ಕಾಂತಿನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ನಂತೆ. ಆದ್ರೆ ಅವ್ರ ಅಪ್ಪ ಅಮ್ಮ ಒಪ್ಲಿಲ್ವಂತೆ. ಎಲ್ಲಿ ಕಾಂತಿ ಅವನ ಜೊತೆ ಓಡಿ ಹೋಗ್ತಾಳೋ ಅನ್ನೋ ಭಯಕ್ಕೆ ಅವರು ಇನ್ನೊಂದು ಸಂಬಂಧ ನೋಡಿ ಮದುವೆ ಮಾಡಿ ಮುಗಿಸೋದಕ್ಕೆ ನೋಡಿದ್ರಂತೆ. ನಮ್ಮ ಗ್ರಹಚಾರಕ್ಕೆ ಆ ಇನ್ನೊಂದು ಸಂಬಂಧ ನಾವೇ ಆಗ್ಬೇಕಾ? ಅಮ್ಮ, ಇದನ್ನೆಲ್ಲ ನಿಂಗೆ ಹೇಳಿದ್ಯಾರು? ಯಾರೋ ಹೇಳ್ತಾರೆ. ನೋಡು ಮಂಜು, ನಾವು ನಮ್ಮ ಕಿವಿನ ಮುಚ್ಕೋಬಹುದು, ಆದ್ರೆ ಯಾರ ಬಾಯಿ ಮುಚ್ಚಕ್ಕಾಗೋದಿಲ್ಲ ಅಲ್ವಾ? ನಿನ್ಗೋಸ್ಕರ ನಾನೇ ಮಾಡ್ಕೊಂಡು ತಂದಿದ್ದೀನಿ, ತಗೋ. ಬೇಡ, ನನಗೆ ಹಸಿವಿಲ್ಲ. ಏನಾಯ್ತು ಇವತ್ತು? ಇವ್ರು ಬೈದ್ರು. ಯಾರು? ಮಂಜುನಾ? ಅವನು ಯಾಕೆ ಬೈದ? ಅದೇನ್ ಹೇಳಿದ್ರು ನನ್ಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಈಗೊಂದ್ 2-3 ದಿನದಿಂದ ನೋಡ್ತಾನೆ ಇದ್ದೀನಿ. ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನನ್ನ ನೋಡಿದ್ರು ನೋಡ್ದೇ ಇರೋ ತರ ಹೋಗ್ತಿದ್ದಾರೆ. ಇವತ್ತಂತೂ ಬೈದೇ ಬಿಟ್ರು. ತಪ್ಪು ಮಾಡಿದವ್ರನ್ನೆಲ್ಲ ಬೈಯೋ ಧೈರ್ಯ ಇಲ್ಲ ಅವನ್ಗೆ. ಸುಮ್ಮನೆ ಇರ್ತಾರಲ್ಲ ಅಂತವ್ರನ್ನ ಹುಡುಕೊಂಡು ಬಂದು ರೇಗಾಡೋದು ಕೂಗಾಡೋದು ಎಲ್ಲ ಮಾಡ್ತಾನೆ. ನಾನೇ ಕೇಳ್ತೀನಿ ಅವನ್ನ. ಬೇಡ, ನೀವೇನು ಮಾತಾಡಬೇಡಿ. ಸರಿ ಅಮ್ಮ, ನೀನಿಷ್ಟ.